ಹಾವಭಾವವನ್ನ ಬಲ್ಲವರು ನಮಗೆ ಕೊಟ್ಟ ಮಾಹಿತಿ ತಪ್ಪಿದ್ರು ಸ್ವಾತಿ ಅವ್ರ ನಂತರದಲ್ಲಿ ಅದನ್ನು ಕರೆಕ್ಟ್ ಮಾಡಲಿ. ಅಂದ್ರೆ ಈಕೆ ಕೂಡ ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟವರು, ಶಿವಣ್ಣನವರವರು ಕೂಡ ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟವರು, ಸಿದ್ದರಾಮಯ್ಯ ಅಂತ ಒಬ್ಬ ಸೆಲೆಬ್ರೇಟೆಡ್ ಪೊಲಿಟಿಷಿಯನ್ ಅಂತ ಧೀಮಂತ ರಾಜಕಾರಣಿಗೂ ಕೂಡ ಒಬ್ಬ ಮಹಿಳೆ ಕುರುಬ ಸಮುದಾಯದ ಪ್ರತಿನಿಧಿ ಆಗಬಹುದು ಅಂತ ಅನ್ನಿಸ್ಲೇ ಇಲ್ವಾ ಅನ್ನೋ ದುರಂತ ಅಂತ. ಈ ಶಿವಣ್ಣನವರೇ ಆದ್ರೇನೆ ಕುರುಬ ಸಮುದಾಯಕ್ಕೆ ಪ್ರಾತಿನಿಧ್ಯ ಅಂತ ಅನ್ನಿಸ್ಬಿಡ್ತಾ ಅಂತ ಅನ್ನಿಸ್ಬಿಡುತ್ತೆ. ಯಾಕಂದ್ರೆ ಕೆಲವು ಟೈಮ್ ಏನಾಗುತ್ತೆ, ಈಗ ಮೈಸೂರಲ್ಲಿ ತನ್ವೀರ್ ಸೇಠ್ ಅವ್ರನ್ನ ತೆಗೆದ್ಬಿಟ್ರು. ಯಾಕಂದ್ರೆ ಇನ್ನೊಬ್ರು ಪ್ಯಾರಲಲ್ ಆಗಿ ಮಗನ್ಗೆ ಇನ್ನೊಬ್ರು ಅಧಿಕಾರಕ್ಕೆ ಬಂದು ಅವರು ಎಲ್ಲೋ ಓವರ್ಟೇಕ್ ಮಾಡ್ತಾರೆ ಅನ್ನೋದಿತ್ತು. ಒಂದು ಹೆಣ್ಮಕ್ಳು ಗಾಯತ್ರಿ ಶಾಂತೇಗೌಡರು ಎಲ್ಲೋ ಕುರುಬ ಸಮುದಾಯದಿಂದ ಬರ್ತಿದ್ರು, ಅವರು ಎಲ್ಲೋ ಸ್ವಲ್ಪ ಓವರ್ಲ್ಯಾಪ್ ಮಾಡ್ಬಿಡ್ತಾರೆ ಅನ್ನೋದು ಇರುತ್ತೆ. ಅದು ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಇದೆ ಸರ್. ಅಂದ್ರೆ ಮಗನ್ನ ಓವರ್ಟೇಕ್ ಮಾಡ್ತಾರೆ ಅನ್ನೋ ಅನುಮಾನ ಆಗ್ಬೋದು. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಇದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಂತ ವಿಚಾರ, ನಮ್ಗೆ ಅದು ಅವಶ್ಯಕತೆ ಇಲ್ಲ. ಮೊದಲಿಗೆ ಕಾಂಗ್ರೆಸ್ ಪಕ್ಷಕ್ಕೆ, ಅವರ ಸರ್ಕಾರಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ ಜಾತ್ಯತೀತ ಜನತಾದಳದಿಂದ. ಯಾಕೆಂದ್ರೆ ಕಳೆದ 3 ತಿಂಗಳಿಂದ ಹಿಂಸೆ ಆಗಿ ಹೋಗಿತ್ತು. ಯಾರು ಅತಿ ಹೆಚ್ಚು ದೊಡ್ಡಗೌಡರು ಮತ್ತೆ ನಮ್ಮ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಯಾರು ಅತಿ ಹೆಚ್ಚು ಬೈತೀರ ನೀವು ಮಾಧ್ಯಮದಲ್ಲಿ, ಅವ್ರಿಗೆ ಮಂತ್ರಿ ಖಾತೆ ಕೊಡ್ತೀವಿ ಅಂತ ಕಾಂಗ್ರೆಸ್ ಅಲ್ಲಿ ಹಬ್ಬಿಸಿದ್ರಿಂದ ಕಳೆದ 3 ತಿಂಗಳಿಂದ ನಾವು ಯಾವ ಚಾನಲ್ ಹಾಕಿದ್ರು ಇದು, ಯಾವ ಸೋಷಿಯಲ್ ಮೀಡಿಯಾಗೆ ಹೋದ್ರು ಇದಿಲ್ಲ. ಎಲ್ಲರೂ ಬಂದವರು ಮಾತಾಡೋದು ಹೋಗೋದು, ಬರೋದು ಮಾತಾಡೋದು ಹೋಗೋದು. 500 ಎಕರೆ 1000 ಎಕರೆ 100 ವಾಚು. ಅಂದ್ರೆ ಏನ್ ಸರ್, ಮಹಿಳೆಯರು ಯಾರು ಬೈಲಿಲ್ಲ ಕುಮಾರಸ್ವಾಮಿ ಅವರನ್ನ, ದೇವೇಗೌಡರನ್ನ ಹಂಗಾಗಿ ಮಂತ್ರಿ ಮಾಡ್ಲಿಲ್ಲ ಅಂತ ಹೇಳ್ತಿದ್ದೀರಿ? ಅದಕ್ಕೆ ಬರ್ತೀನಿ ನೋಡಿ, ಹೇಳ್ತಿದ್ದೀನಿ. ಮಹಿಳೆಯರಿಗೆ ಅವರು ಅಧಿಕಾರ ಕೊಟ್ಟಿಲ್ಲ, ಅವ್ರಿಗೆ ಸ್ಥಾನಮಾನ ಕೊಟ್ಟಿಲ್ಲ ಅನ್ನೋದು ಅಗೇನ್ ಕಾಂಗ್ರೆಸ್ ಅವ್ರದ್ದು. ಅದು ನಾವು ವಿರೋಧ ಪಕ್ಷದಲ್ಲಿ ನಮ್ಗೆ ಹಲವಾರು ಕೆಲಸಗಳಿದೆ. ಅದು ದೊಡ್ಡಗೌಡರು ಪೂಜ್ಯ ದೇವೇಗೌಡರು 33% ತಂದುಕೊಟ್ಟು ಇತಿಹಾಸದಲ್ಲಿ ನಮ್ಮ ಹಿರಿಯ ಮಾಜಿ ಸಚಿವರಾದಂಥ ರಾಣಿ ಸತೀಶ್ ಅಮ್ಮ ಅವರು ಇವಾಗಲೂ ಹೇಳ್ತಾ ಹೋದ್ರು, ಅವ್ರಿಗೆ ಗೊತ್ತಿರುತ್ತೆ. ಅದೇ ಸಂದರ್ಭದಲ್ಲಿ ಅವರು ಉಪಸಭಾಪತಿಯಾಗಿದ್ರು. ಆ ಕಾಲದಲ್ಲಿ 33% ತಗೊಂಡು ಬಂದು ಪಂಚಾಯತ್ ರಾಜ್ ಇಡೀ ದೇಶದಲ್ಲಿ ದೇವೇಗೌಡರು ಮಾದರಿನ ಅಳವಡಿಸ್ತಾ ಹೋಗ್ಬಿಟ್ರು ಎಲ್ಲ ರಾಜ್ಯಕ್ಕೆ. ಅಂದ್ರೆ ಹಳ್ಳಿ ಮಟ್ಟದಲ್ಲಿ, ಬ್ಲಾಕ್ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸಾವಿರಾರು ಮಹಿಳೆಯರಿಗೆ ಅಧಿಕಾರ ಸಿಗಬೇಕು ಅನ್ನೋ ಒಂದು ಪಣ ತೊಟ್ಟು ಇವತ್ತಿಗೂ ಆ ಒಂದು ಅವತ್ತು ಮಾಡಿದಂಥ ಒಂದು ದೊಡ್ಡ ಕಾರ್ಯಕ್ಕೆ ಇವತ್ತು ಮಹಿಳೆಯರು ಕೃತಜ್ಞತೆ ಸಲ್ಲಿಸ್ತಾರೆ. ಆದರೂ ಕಾಂಗ್ರೆಸ್ ಅವರು ಹೇಳಿಕೆಗೆ ಸೀಮಿತವಾಗಷ್ಟೇ. ಹೇಳ್ತೀನಿ, ಯಾವ ಕಾಲದಲ್ಲಿ ತಪ್ಪು ನೀವು ತಿಳ್ಕೊಂಡಿರೋದು, ಅದಕ್ಕೆ ತಿಳ್ಕೊಂಡು ಮಾತಾಡಿ ಅಂತ. ನೀವು ಕೇಳಿಸ್ಕೊಳ್ಳಿ, ತಿಳ್ಕೊಂಡು ಅಮೆಂಡ್ಮೆಂಟ್ ಬೇರೆ, ಥೇರಿ ಬೇರೆ, ಪ್ರಾಕ್ಟಿಕಲ್ ಬೇರೆ ಅಮ್ಮ. ಪವರ್ ಬೇರೆ, ಅಮೆಂಡ್ಮೆಂಟ್ ಬೇರೆ. ನೀವು ಅದನ್ನ ತಿಳ್ಕೊಂಡು ಮಾತಾಡ್ಬೇಕು. ಸುಮ್ಮನೆ ಮಹಿಳೆಯರು ನಾನು ನಿಮ್ಗೆ ಸ್ಥಾನಮಾನ ಕೊಟ್ಟಿಲ್ಲ ಅಂದ್ರೆ ನೋಡೋರು ನನ್ನ ತಪ್ಪಾಗಿ ತಗೋಬಿಟ್ಟು ಕೇಳಿಸ್ಕೊಳ್ಳಿ. ನಮ್ಮ ರಾಣಿ ಸತೀಶ್ ಅಮ್ಮ ಅವರು ಈಗ ಹೇಳ್ತಾ ಇದ್ರು, ನಾಗರತ್ನಮ್ಮ ಅಂತ ಮಾತಾಡ್ತಿದ್ರು. ದೇವರಾಜ ಅರಸ್ ಅವ್ರು ಇದ್ದಾಗ ಅವರು ಸ್ಪೀಕರ್ ಆಗಿ ಕೆಲಸ ಮಾಡಿದ್ರು. ನೀವು ಇತಿಹಾಸ ಮೇಡಮ್ ನೀವು ತಿಳ್ಕೊಂಡಿದ್ರೆ, ಅವತ್ತೂ ದೇವರಾಜ ಅರಸ್ ಅವ್ರಿಗೆ ಎಷ್ಟು ಸಮಯ ಕೊಡ್ತಿದ್ರು. ದೇವೇಗೌಡರು ಅವಾಗ ವಿರೋಧ ಪಕ್ಷ ನಾಯಕರಾಗಿದ್ರು, ಅವ್ರಿಗೂ ಅಷ್ಟೇ. ನೀವು ಇತಿಹಾಸದಲ್ಲಿ ನೋಡಿ ಬರ್ದಿದೆ. ನಾನು ಇಲ್ಲಿ ಸಭಾಪತಿ ಸ್ಥಾನದಲ್ಲಿ ಕೂತಾಗ ಅದಕ್ಕಾಗಿ ಹೇಳಿದ್ದು ಅಮೆಂಡ್ಮೆಂಟ್ ಬೇರೆ, ಪವರ್ ಬೇರೆ. ದೇವೇಗೌಡರು ಅನ್ನೋದು ಕಾಂಗ್ರೆಸ್, ನಾನು ಅದೇ ಹೇಳೋದು ಕಾಂಗ್ರೆಸ್ ಅಲ್ಲಿ ಇದೆ. ಈಗ ಮೇಡಮ್, ಈಗ ಪಾಯಿಂಟಿಗೆ ಬರ್ತೀನಿ. 5,000 ಕೋಟಿ ಎಲ್ಲೋಯ್ತು ಅಂತ ನಾವು ಕೇಳಬೇಕಾಗಿರೋದು ನಮ್ಮ ಕೆಲಸ. ವಿರೋಧ ಪಕ್ಷದಲ್ಲಿದ್ದೀವಿ. ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಏನಕ್ಕೆ ತೆಗೆದ್ರಿ ಅನ್ನೋ ನಮ್ಗೆ ಅವಶ್ಯಕತೆ ಇಲ್ಲ, ಅದು ನಿಮ್ಮ ಪರ್ಸನಲ್. ಗಾಯತ್ರಿ ಶಾಂತೇಗೌಡರನ್ನ ವಿಧಾನಸೌಧದವರೆಗೆ ಕರ್ಕೊಂಡು ಬಂದು ಏನಕ್ಕೆ ತೆಗೆದ್ರಿ, ನಮ್ಮ ಕೆಲಸ ಏನಿದೆ, UD ಮಿನಿಸ್ಟರ್ ಈಗ ಏನು ಕೆಲಸ ಮಾಡ್ತಿದ್ದೀರ ಅನ್ನೋ ಇದು. ಮತ್ತೆ ಯಶವಂತರಾಯ್ ಗೌಡರು ಏನು ಕಂಪ್ಲೇಂಟ್ ಮಾಡಿದ್ದಾರೆ, ದೊಡ್ಡನಗೌಡರು ಕೊಪ್ಪಳದಲ್ಲಿ ಒಂದು ಕೋಟ, ಇನ್ನೊಂದು ಪೇಮೆಂಟ್ ಕೋಟ ಅಂತ, ಅದು ನಮ್ದಲ್ಲ. ಪ್ರತಿಯೊಬ್ರು ತನ್ವೀರ್ ಸೇಠ್ ಆಗಿರ್ಬೋದು, ಮಂಕಳ್ ವೈದ್ಯ ಅವ್ರದ್ದು ಟೈಪಿಂಗ್ ಮಿಸ್ಟೇಕ್ ಅಂತ ಹೇಳ್ಬಿಟ್ಟಿದ್ದಾರೆ. ಇದಕ್ಕೂ ಒಂದು ಸ್ವಲ್ಪ ಮುಂದೆ ಹೋಗಿ ಸನ್ಮಾನ್ಯ ಸಭಾಪತಿಗಳಾಗಂತ ಬಸವರಾಜ ಹೊರಟ್ಟಿ ಅವ್ರಿಗೆ ಏಕಾಏಕಿ ಫೋನ್ ಕಾಲಲ್ಲಿ ಮಾಡಿ ನೀವು ರಿಸೈನ್ ಮಾಡಿ ಅಂತ ಇದೆಯಲ್ಲ, ಅದು ದೊಡ್ಡ ಮಹಾಪರಾಧ. ಅದು ಸಾಂವಿಧಾನಿಕ ಹುದ್ದೆ. ಈಗ ಮಹಿಳೆಗೆ ಈಗ KN ರಾಜಣ್ಣ ಅವರು ಹೇಳಿದ್ದಾರೆ, ಅವರ ಮಗ ಹೇಳಿದ್ದಾರೆ, ಇದೆಲ್ಲರಿಗೂ ಎಗೇನ್ ಕಾಂಗ್ರೆಸ್ ಅವರು ಇದೆ. ದಿನೇಶ್ ಗುಂಡ್ರಾವ್ ಹೇಳಿದ್ದಾರೆ, ಎಗೇನ್ ಅದು ಇದ್ರಲ್ಲಿದೆ. ನಯನ ಮೋಟಮ್ಮ ಅವ್ರು ಹೇಳಿದ್ದಾರೆ, ಇದನ್ನು ಕಾಂಗ್ರೆಸ್ ಅವ್ರದೇ. ಉಮಾಶ್ರೀ ಅವ್ರು ಹೇಳಿದ್ದಾರೆ, ಇದನ್ನು ಕಾಂಗ್ರೆಸ್ ಅವ್ರದೇ. ಅನ್ನಪೂರ್ಣೇಶ್ವರಿ ಅವ್ರು ಹೇಳಿದ್ದಾರೆ, ಇದನ್ನು ಕಾಂಗ್ರೆಸ್ ಅವರೇ. ಎಲ್ಲರೂ ಇದ್ದು ಮಹಿಳೆಯರಿಗೆ ನೀವು ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂದಾಗ ಸಾಮಾಜಿಕ ಬದ್ಧತೆ, ಸಾಮಾಜಿಕ ನ್ಯಾಯ, ಮಹಿಳೆಯರ ಬಗ್ಗೆ ನೀವು ಮಾತಾಡೋಂತ ನೀವು ಪಾಠ ಕೊಡುವಂತದ್ದು ಅವಶ್ಯಕತೆ ಇಲ್ಲ. ಗ್ಯಾರಂಟಿ ಮೇಡಮ್. ಈ ಮಹಿಳೆಗೂ ಅದಕ್ಕೂ ತಗೊಂಡ್ಬಂದ್ಬಿಡ್ತೀನಿ. 10 ಸೆಕೆಂಡ್ ನಮ್ಮೇಲೆ ಬೇಕಾ ನಂದಕ್ಕೆ ಇದಕ್ಕೆ ಕೊಡ್ಲಿ. ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನೇ ಸಚಿವ ಸ್ಥಾನದಲ್ಲಿ ಇದ್ದಾಗ ನಾವು 5,000 ಕೋಟಿ ಬಗ್ಗೆ ಮಾತಾಡ್ತಿದ್ವಿ. ಅದು ಒಂದ್ ಸೈಡ್. ನೆಕ್ಸ್ಟ್ ಮಾತಾಡೋಣ, ಇದ್ ಬಿಡ್ತೀನಿ.
ಗ್ಯಾರಂಟಿ ಕೊಟ್ಟಿದ್ದೀವಿ, ಮಹಿಳೆಯರು ಮುಂದೆ ಬರಬೇಕು, ಸಬಲೀಕರಣ ಆಗಬೇಕು ಅಂತ. ಒಂದು 2-3 ವಿಡಿಯೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಡಿಸಿ, ಒಂದು ಮಹಿಳೆಯರು ಪಾಪ ಹೋಗೋದು ಹಳ್ಳಿಗೆ, ನನ್ನ ಮಕ್ಕಳು ಇವಾಗ ಸ್ಕೂಲ್ಗೆ ಟ್ರೈನಲ್ಲಿ ಹೋಗ್ತಿದ್ದಾರೆ, ಸೈಕಲ್ ತಗೊಟ್ಟೆ, 2 ವೀಲರ್ ತಗೊಟ್ಟೆ ಅಂತಂತ ಹೇಳಿದ್ರು. ಅವರೆಲ್ಲ ಡಾಕ್ಟರ್ ಇಂಜಿನಿಯರ್ಸ್ ಆದ್ರು. ನಮ್ಮ ಪತಿ ರಾಯಂಗೆ ಸಂಬಳ ಇಲ್ಲ ಅಂದ್ರೂ, ಅವ್ರ ದುಡಿಮೆ ಇಲ್ಲ ಅಂದ್ರೂ ದುಡ್ಡು ಕೊಟ್ಟೆ ಎಲ್ಲ ಮಾಡ್ತಾರೆ. ನೀವು ಬರೀ ಗ್ಯಾರಂಟಿನ ನೀವು ಆ ಹೆಣ್ಮಕ್ಳಿಗೆ ಕಾಸು ಕೊಡ್ತೀವಿ ಅಲ್ಲಿ ಈ ಕೂತ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ಕಾಂಗ್ರೆಸ್ ಅವರು ಇವತ್ತು ತಂದಿಟ್ಟಿದ್ದೀರಲ್ಲ. ಹೇಗೆ ನಾನು ಹೇಳ್ತಿದ್ದೀನಿ, ನಮ್ಮ ವಿರೋಧ ಪಕ್ಷವಾಗಿ ನಾವು ಈಗೇನು ವಾಲ್ಮೀಕಿ ಹಗರಣ 187 ಕೋಟಿ ಅದನ್ನ ಹೊರಗಡೆ ತೆಗಿಬೇಕು. ಇವತ್ತು RB ತಿಮ್ಮಾಪುರ ಇಲ್ಲ, ಅಬಕಾರಿನಲ್ಲಿ ಏನಿಲ್ಲ, ಆ ಭ್ರಷ್ಟಾಚಾರ ಆಗಿದೆ ಅದನ್ನ ತೆಗಿಬೇಕು. ಕೃಷಿ ಇಲಾಖೆನಲ್ಲಿ ಏನಾಗಿದೆ ಅದನ್ನ ತೆಗಿಬೇಕು. ಬಿಟ್ರೆ ಮಹಿಳೆಯರಿಗೆ ಮೋಸ ಮಾಡಿದ್ರೆ ಬಿಟ್ರೆ ಅದನ್ನ ನಿಮ್ ಜನ ನೋಡ್ಕೊಳ್ತಾರೆ. ಅದ್ ನಮ್ದು ವಿಚಾರ. ಈ ಕೂಡ ಮಟ್ಟ ನಾನು ಉತ್ತರ ಕೊಡ್ತೀನಿ. ಅಯ್ಯೋ ಮೇಡಮ್, ರಾಜ್ಯದಲ್ಲಿ 136 ಸ್ಥಾನ ತಗೊಂಡು ಒಂದು ಮಹಿಳೆಗೆ ನೀವೊಬ್ರು ಮಹಿಳೆಯಾಗಿ ರಾಣಿ ಸತೀಶ್ ಅವರು ಓಪನ್ ಆಗಿ ಹೇಳಿದ್ರು, ಮಹಿಳೆಯಾಗಿ ಓಪನ್ ಆಗಿ ಮಹಿಳೆಯಾಗಿ ನಯನ ಪಾಟೀಲ್ ಅವರು ಓಪನ್ ಆಗಿ ಹೇಳಿದ್ರು, ಮಹಿಳೆಯಾಗಿ ಅನ್ನಪೂರ್ಣೇಶ್ವರಿ ಓಪನ್ ಆಗಿ ಹೇಳಿದ್ರು. ಮತ್ತೆ ಮತ್ತೆ ಅದೇನೇ ಪುರುಷ ಪ್ರಧಾನ, ಮತ್ತದೇ ಮಹಿಳಾ ಸ್ವಾತಂತ್ರ್ಯ, ಅಲ್ಲಿಗೆ ಹೋಗೋದು ಬೇಡ. ವೆರಿ ಅಲ್ಲಲ್ಲ, ಅಶ್ವಿನ್ ಅವರು ಬಹಳ ಒಂದು ಗಂಭೀರವಾದ ಆರೋಪ ಮಾಡಿದ್ರು, ಹೌದಾ ಇಲ್ವಾ ಅನ್ನೋದು ನಿಮ್ಮಿಂದಾನೇ ಕ್ಲಾರಿಫೈ ಆಗೋಗ್ಲಿ. ಅದೊಂದು ಕ್ವಶನ್ ಮಾರ್ಕ್ ತರ ಉಳಿಯೋದು ಬೇಡ.